ಬಿಜೆಪಿ ಕಾಲದ ಕೋವಿಡ್ ಹಗರಣ ಏನಾಗಿದೆ ಅಂತ ಆರೋಪ ಬಂದಿದೆಯಲ್ಲ, ಇದರ ತನಿಖೆಗೆ SIT ರಚನೆ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವತ್ತು ನಿರ್ಧಾರವಾಗಿದೆ. BS ಯಡಿಯೂರಪ್ಪನವರು, ಶ್ರೀರಾಮುಲು ಸೇರಿ ಹಲವರಿಗೆ ದೊಡ್ಡ ಶಾಕ್ ಕೊಟ್ಟಂತೆ ಆಗಿದೆ. ಇದು ಆ ಕಾಲದಲ್ಲಿ ಕೋವಿಡ್ ಹೆಸರಲ್ಲಿ ಯಾವೆಲ್ಲ ರೀತಿಯಲ್ಲಿ ಇವರು ಹಗರಣ ಮಾಡಿದ್ದಾರೆ, ನುಂಗಿ ನೀರು ಕುಡಿದಿದ್ದಾರೆ ಅನ್ನುವ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕೊಟ್ಟಿರತಕ್ಕಂಥ ವರದಿ ಆಧರಿಸಿ SIT ರಚನೆ ಮಾಡಬೇಕು ಅಂತಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ HK ಪಾಟೀಲ್ ಅವರು ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕೊರೋನಾದಿಂದ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಗ್ತಾ ಇದ್ದಾಗ ಇವರು ಈ ಕೊರೋನಾದಲ್ಲಿಯೂ ಕೂಡ ಹಣ ಮಾಡೋಕ್ಕೆ ನಿಂತಿದ್ದರು. ಬೇಜವಾಬ್ದಾರಿ ಇದೆ, ಇಲ್ಲಿ ಹಗರಣ ಇದೆ, ಭ್ರಷ್ಟಾಚಾರ ಇದೆ, ಮೋಸ ಇದೆ. 200-300 ರೂಪಾಯಿ PPE ಕಿಟ್ಗಳು ಒಂದು ಕಿಟ್ಗೆ ಇವರು 2100 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ಬೇರೆ ದೇಶಗಳಿಂದನೂ ಕೂಡ ತರಿಸ್ಕೊಂಡಿದ್ದಾರೆ. ಔಷಧಿಗಳನ್ನು 2 ಪಟ್ಟು 3 ಪಟ್ಟು ಹೆಚ್ಚಿನ ದರದಲ್ಲಿ ಖರೀದಿ ಮಾಡಿದ್ದಾರೆ. ಬ್ಲ್ಯಾಕ್ ಲಿಸ್ಟಲ್ಲಿದ್ದಂಥ ಕಂಪನಿಗಳು, ಯಾವ ಕಂಪನಿಗಳೊಂದಿಗೆ ವ್ಯವಹಾರವನ್ನು ಮಾಡಬಾರ್ದು ಅಂತ ಕಪ್ಪು ಪಟ್ಟಿಗೆ ಸೇರಿಸಿರ್ತಾರೋ ಅಂಥ ಕಂಪನಿಗಳಿಗೆ ಪೇಮೆಂಟ್ ಮಾಡಿದ್ದಾರೆ ಇವರು. PAC ಸಭೆಗಳಲ್ಲಿ ಚರ್ಚೆ ಆದರೂ ಕೂಡ ಕ್ರಮ ಆಗಿಲ್ಲ. PPE ಕಿಟ್ ಸಿಂಗಾಪುರದಿಂದ ಖರೀದಿ ಮಾಡಿದ್ಯಾಕೆ? ನಾವು ಅಲ್ಲಿಗೆ ಹೋಗಿ ಪರಿಶೀಲಿಸಬೇಕಿಲ್ಲ, ಇಲ್ಲೇ ಕುಳಿತೇ ಅದರ ಮಾಹಿತಿ ಪಡೆಯಬಹುದು. ಬೇಸಿಕ್ ಲೆವೆಲಲ್ಲಿ ತನಿಖೆ ಆಗಬೇಕಾಗಿದೆ, ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಈ ಒಂದು ಮೀಟಿಂಗ್ ನಂತರದಲ್ಲಿ ಆಗಿದೆ. ಯಾವ ಅಧಿಕಾರಿ ಇದರ ತನಿಖೆ ಮಾಡ್ತಾರೆ ಅನ್ನೋದನ್ನು CM ಡಿಸೈಡ್ ಮಾಡ್ತಾರೆ. ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುತ್ತೆ. SIT ತಂಡನೇ ಇದನ್ನು ತನಿಖೆ ಮಾಡಲಿದೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ, ಅದರ ಮೇಲೆ FIR ದಾಖಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಸಂದರ್ಭದಲ್ಲಿ ಸರ್ಕಾರ ನಡೆಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು ಇವೆಲ್ಲ